ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ. ಮಾಂಗಲ್ಯ ಚೈನ್ ಬಂದು ನಮ್ಮೂರವರು ಚಿಂತಾಮಣಿ ಅವ್ರದ್ದು, ಮತ್ತೆ ನಮ್ಮ ಮನೆ ಹತ್ರ ಇರೋರ್ದು ಇದು ಮಾಂಗಲ್ಯ ಚೈನ್ ಆರ್ಡರ್ ಕೊಟ್ಟಿರೋದು. ಇದು ಇದಕ್ಕೆ ಮೊದಲು ಬಂದು ಅವ್ರ ಹತ್ರ ಮಾಂಗಲ್ಯ ಚೈನ್ ಆಲ್ರೆಡಿ ಇತ್ತು, ಅದನ್ನೇ ಮೆಂಟ್ ಮಾಡಿಬಿಟ್ಟು ಅದು ತುಂಬಾ ದಿನ ಆಯ್ತು, ಒಂದು 10 ಸರ್ವಿಸ್ ಆಗೋ ಅದು ತುಂಬಾ ಸೌದೋಗಿತ್ತು ಅದು. ಹಂಗಾಗಿ ಇವಾಗ ಮತ್ತೆ ಹೊಸದಾಗಿ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ದಾರೆ. ಇದು ತುಂಬಾ ಬೇಗ ಡೆಲಿವರಿ ಕೊಡ್ತೀನಿ, ಬರೀ ಜಸ್ಟ್ ಒಂದು 4 ದಿನದಲ್ಲೇ ಡೆಲಿವರಿ ಕೊಡ್ತೀನಿ. ಯಾಕಂದ್ರೆ ತುಂಬಾ ಅರ್ಜೆಂಟ್ ಇತ್ತು ಅದು. ಯಾಕಂದ್ರೆ ಇದು ನಮ್ಮೂರಲ್ಲೇ ರೆಡಿ ಆಗೋಗುತ್ತೆ ಮಾಂಗಲ್ಯ ಚೈನ್, ಹಂಗಾಗಿ ಬೇಗನೆ ರೆಡಿ ಮಾಡಿ ಕೊಟ್ಬಿಟ್ಟು ಇದನ್ನ ಇವಾಗ ಡೆಲಿವರಿ ಕೊಡ್ತೀನಿ ಇವತ್ತು. ಇದು ವಿಷಯ. ಮತ್ತೆ ಈ ತೂಕ ಬಂದ್ಬಿಟ್ಟು ಇದು ಬಂದು ಚೈನ್ ಬಂದ್ಬಿಟ್ಟು 42 ಗ್ರಾಮ್ ತೂಕ ಇದೆ, ತುಂಬಾ ಗಟ್ಟಿ ಬಂದಿದೆ. ನೀವೇನಾದ್ರೂ ಮಾಡಿಸ್ಬೇಕಂದ್ರೆ 40ರಿಂದ 50 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಡಿಸೈನು. ಇದು ಬಂದು ಲೆಂತ್ ಬಂದ್ಬಿಟ್ಟು 25 ಇಂಚ್ ಇಟ್ಟಿದ್ದೀನಿ ನಾನು, ಯಾಕಂದ್ರೆ ಅವ್ರು ಸ್ವಲ್ಪ ಹೆವಿ ಇದ್ದಾರೆ, ಹಂಗಾಗಿ ಇನ್ನೂ 1 ಇಂಚ್ ಜಾಸ್ತಿನೇ ಇಟ್ಟಿದ್ದೀನಿ. ಯಾಕಂದ್ರೆ 24ಕ್ಕೆ ಇಡ್ಬೋದಾಗಿತ್ತು, ಆದ್ರೂ ಕೂಡ 25 ಇಡೋಣ ಅಂತ ಹೇಳ್ಬಿಟ್ಟು 25 ಇಂಚ್ ಇಟ್ಟಿದ್ದೀನಿ. ಇದನ್ನ ಹೋಗ್ಲೇ ಇಲ್ಲ, ಯಾಕಂದ್ರೆ ಆರ್ಡರ್ಗಳು ಏನೋ ತಗೊಳ್ತಿಲ್ಲ. ಯಾಕಂದ್ರೆ ಒಂದು ಸುಮಾರು ಅಂದ್ರೆ ಒಂದು 4-5 ದಿನದಿಂದ ಆರ್ಡರ್ಗಳು ಏನೂ ತಗೊಳ್ಳಿಲ್ಲ, 1 ಗ್ರಾಮ್ ಆರ್ಡರ್ ಕೂಡ ತಗೊಳ್ಳಿಲ್ಲ. ಯಾಕಂದ್ರೆ ರೇಟ್ ಒಂದು ಲೆವೆಲ್ಗೆ ಬರಲಿ ಅನ್ನೋ ಉದ್ದೇಶದಿಂದ ಆರ್ಡರ್ ಏನು ತಗೊಳ್ಳಿಲ್ಲ. ಆರ್ಡರ್ ತಗೊಳ್ತೀನಿ ಇನ್ನೊಂದು 5-6 ನನ್ನ ಪ್ರಕಾರ ಇನ್ನೊಂದು 10 ದಿನ ಮೇಲೇನಾಗುತ್ತೆ. 10 ದಿನ ಆದ್ಮೇಲೆ ಮತ್ತೆ ಏನು ರೇಟ್ ಬರುತ್ತೋ ಸ್ಟ್ಯಾಂಡ್ ಆಗಿ ನೋಡ್ಕೊಂಡು ಮತ್ತೆ ಆರ್ಡರ್ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಏನು ತಗೊಂಡಿಲ್ಲ. ಸದ್ಯಕ್ಕೆ ತುಂಬಾ ಆರ್ಡರ್ಗಳು ಬರ್ತಿವೆ. ಎಲ್ರಿಗೂ ನಾನು ಹೇಳ್ತಿರೋದು ರೇಟ್ ತುಂಬಾ ಜಾಸ್ತಿ ಆಗ್ತಿದೆ, ಅದೊಂದು ಹಂಗಂತೇಳಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸರಿ ತಗೊಂಡ್ಬಿಡಿ ಮಾಡ್ಕೊಡಿ ಅನ್ನೋರು ತುಂಬಾ ಜನ ಇದ್ದಾರೆ. ಆದ್ರೆ ನಾನೇನಂದ್ರೆ ತಗೊಂಡು ನೀವೇನೋ ದುಡ್ಡು ಕೊಡೋಕ್ಕೆ ನೀವು ರೆಡಿ ಇದ್ದೀರಾ, ಆದ್ರೆ ಚಿನ್ನ ಸಿಗ್ತಿಲ್ಲ, ಅದು ಪ್ರಾಬ್ಲಮ್ ಆಗ್ತಿರೋದು. ಹಂಗಾಗಿ ಆರ್ಡರ್ ಏನು ತಗೊಳ್ತಿಲ್ಲ. ಏನಂದ್ರೆ ಅಂಗಡಿಯಲ್ಲಾದ್ರೆ ನಿಮ್ಗೆ ರೆಡಿ ಸಿಗುತ್ತೆ ಅಂತ ನೀವು ತಗೋಬಹುದು, ಆದ್ರೆ ಇಲ್ಲಿ ಏನಂದ್ರೆ ನಾವು ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ಚಿನ್ನ ಸಿಗ್ತಿಲ್ಲ, ಅದು ಪ್ರಾಬ್ಲಮ್ ಆಗ್ತಿದೆ ತುಂಬಾ. ಇದು ವಿಷಯ. ಮತ್ತೆ ರೇಟ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹಂಗಂತೇಳಿ ಚಿನ್ನ ತೆಗೆದು ಇಟ್ಕೊಳ್ಳಿ ಅಂತ ಹೇಳಕ್ ಕೂಡ ಇವಾಗ ಸದ್ಯಕ್ಕೆ ನನ್ನ ಹತ್ರ ಆಪ್ಷನ್ ಇಲ್ಲ. ಚಿನ್ನ ತೆಗೆದುಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ, ಇವಾಗ ಅದು ಹೇಳಕ್ ಕೂಡ ಆಪ್ಷನ್ ಇಲ್ಲ. ಹಂಗಾಗಿದೆ ರೇಟ್ ರೈಸ್ ಆಗೋದ್ರಿಂದ ತುಂಬಾ ರಿಸ್ಕ್ ಆಗ್ತಿದೆ. ಬಿಸ್ನೆಸ್ ಅಂತ ತುಂಬಾ ಕಷ್ಟ ಆಗಿದೆ. ನನ್ಗೊಬ್ಬನಿಗೆ ಎಲ್ಲ ಈ ತರ ಆರ್ಡರ್ ತಗೊಂಡ್ ಮಾಡೋರು ಕೆಲಸಗಾರರು ಮೊದಲೇ ಅಮೌಂಟ್ ಈಸ್ಕೊಂಡು ಇಟ್ಕೊಂಡಿರ್ತಾರೆ. ನಾನಾದ್ರೂ ವಾರದಿಂದ 10 ದಿನ ಡೆಲಿವರಿ ಕೊಡ್ತಿದ್ದೆ ನಾನು, ಆದ್ರೆ ಕೆಲವರು 1 ತಿಂಗಳು 2 ತಿಂಗಳು ಟೈಮ್ ತಗೊಂಡು ನಿಧಾನವಾಗಿ ಮಾಡ್ಕೊಡಿ ಅನ್ನೋರು ತುಂಬಾ ಜನ ಇರ್ತಾರೆ. ಅಂಥವ್ರಿಗೆ ತುಂಬಾ ಲಾಸ್ ಆಗಿರುತ್ತೆ. ಇದು ವಿಷಯ. ಮತ್ತೆ ಇನ್ನ ಸ್ವಲ್ಪ ಆರ್ಡರ್ಗಳಿದೆ, ಇನ್ನ ಇದಾವೆ, ಆದ್ರೆ ಚಿನ್ನ ಸಿಗ್ತಿಲ್ಲ. ಇನ್ನ ತುಂಬಾ ಇದೆ, ಉಂಗುರ ಇದೆ, ಇನ್ನ ಮಾಂಗಲ್ಯ ಚೈನ್ ಇದೆ, ಹಾರ ಇದೆ, ನೆಕ್ಲೆಸ್ ಇದೆ, ಇವೆಲ್ಲ ಆರ್ಡ್ರು ಕೆಲಸ ನಡೀತಿದೆ. ಆದ್ರೆ ಇವಕ್ಕೆಲ್ಲ ಚಿನ್ನ ಎಲ್ಲಿಂದ ತರಬೇಕು ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಫ್ಯಾಕ್ಟ್ರಿ ಕೊಟ್ಟಿದ್ದೀನಿ ಮಾಡ್ಲಿಕ್ಕೆ, ಎಲ್ಲ ರೆಡಿ ಆಗ್ತಿದೆ. ಅದು ಬಂದ್ಮೇಲೆ ವಿಡಿಯೋ ಮಾಡ್ತೀನಿ. ಇದು ವಿಷಯ. ಮತ್ತೆ ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಚಿನ್ನದ ರೇಟ್ ಏನೋ ಜಾಸ್ತಿ ಆಗೋಗ್ತಿದೆ ಅಂತೇಳಿ ಟೆನ್ಷನ್ ತಗೋಬೇಡಿ, ಏನೂ ಆಗಲ್ಲ. ಎಷ್ಟು ಜಾಸ್ತಿ ಆದ್ರೂ ಕೂಡ ಏನೂ ಪರವಾಗಿಲ್ಲ, ಅದೇನು ತಿನ್ನೋ ವಸ್ತು ಏನಲ್ಲ. ಏನು ನಮ್ಮ ಹತ್ರ ದುಡ್ಡಿದ್ರೆ ಎತ್ತಿಟ್ಕೊಳ್ಳೋ ಅಂಥದ್ದು ಅಷ್ಟೇ. ಅದು ದುಡ್ಡಿದ್ರೆ ದುಡ್ಡನ್ನ ಎತ್ತಿಟ್ಕೋಬಹುದು, ಚಿನ್ನದ್ರಲ್ಲಿ ಇಡ್ತಿದ್ವಿ ಅಷ್ಟೇ. ಹಂಗಾಗಿ ಏನು ಬಾಧೆ ಬೀಳೋವಂಥದ್ದು ಯೋಚನೆ ಮಾಡುವಂಥದ್ದು ಏನಿಲ್ಲ. ಚಿನ್ನ ಸಿಗುತ್ತೆ, ಆದರೆ ಸದ್ಯಕ್ಕೆ ಮಾರ್ಕೆಟಲ್ಲಿ ಚಿನ್ನ ಸಿಗ್ತಿಲ್ಲ. ಇದು ವಿಷಯ. ನಿಮ್ಗೂ ಈ ತರ ಏನಾದ್ರು ಬೇಕಿದ್ರೆ ಬಂದು ಜೇಸನಲ್ಲಿ ಆರ್ಡರ್ ಮಾಡಿ. ಈಗಲ್ಲ, 10 ದಿನ ಆದ್ಮೇಲೆ ಬಂದು ಆರ್ಡರ್ ಮಾಡಿ. ಈಗ ಸದ್ಯಕ್ಕೆ ಆರ್ಡರ್ ಏನು ತಗೊಳ್ಳೋದು ಬೇಡ ಅನ್ಕೊಳ್ತಿದ್ದೀನಿ, ಇನ್ನೊಂದು ವಾರ 10 ದಿನ. ಯಾಕಂದ್ರೆ ರೇಟ್ ನೋಡ್ಕೊಂಡು ಮತ್ತೆ ನಾನೇ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ಆರ್ಡರ್ ಕೊಡ್ರಿ ಅಂತೆ. ಯಾಕಂದ್ರೆ ತುಂಬಾ ಈ ಚೌಕಾರಿಗಳಂತೂ ತುಂಬಾ ಬರ್ತಿವೆ. ಎಲ್ರಿಗೂ ನಾನು ಹೇಳೋದು, ಇವಾಗ ನಾನು ಮೇಡಮ್ ರೇಟ್ ತುಂಬಾ ಜಾಸ್ತಿ. ಸರಿ ಪರವಾಗಿಲ್ಲ, ರೇಟ್ ಎಷ್ಟಾದ್ರೂ ಪರವಾಗಿಲ್ಲ ಹೇಳಿ, ನಾವು ತಗೋಬೇಕು, ನಮ್ಗೆ ಬೇಕು ಅಂತಾರೆ. ಏನದು 7 ಗ್ರಾಮ್ 10 ಗ್ರಾಮ್ ಅಷ್ಟೇ ಅಲ್ಲ, ತಗೊಳ್ತೀವಿ ಬಿಡಿ ಅಂತಾರೆ. ಆದ್ರೂ ಕೂಡ ಆ ಐಟಮ್ ಕೂಡ ಕೊಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ರಿಸ್ಕ್ ಆಗಿದೆ. ಒಂದು 7-10 ಗ್ರಾಮ್ ಐಟಮ್ ಕೂಡ ಡೆಲಿವರಿ ಕೊಡೋಕ್ಕಾಗ್ತಿಲ್ಲ. ಚಿನ್ನ ಸಿಗ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಮಾರ್ಕೆಟ್ ಅಂತ. ಇದು ವಿಷಯ. ಹಳೆ ಚಿನ್ನ ಏನಾದ್ರೂ ಇದ್ರೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ನಾನು ಜ್ಯುವೆಲ್ರಿ ಮಾಡ್ಕೊಡ್ಬೋದು. ಇದು ಮಾಂಗಲ್ಯ ಚೈನ್ ಹಂಗಾಗಿದೆ, 4 ದಿನದಲ್ಲಿ ಡೆಲಿವರಿ ಕೊಡೋಕ್ಕೆ ರೀಸನ್ ಅದೇ. ಚಿನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಾನು ಮತ್ತೆ ಬೆಂಗಳೂರು ಹೋಗಿ ಚಿನ್ನ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಏನಂದ್ರೆ ಕಸ್ಟಮರ್ದು ಹಳೆ ಮಾಂಗಲ್ಯ ಚೈನ್ ಅದು ಬಂದು 916 ಇತ್ತು, ಅದನ್ನೇ ಮೆಲ್ಟ್ ಮಾಡಿಬಿಟ್ಟು ಇವಾಗ ಮತ್ತೆ ಅದನ್ನೇ ಮಾಡ್ತಿರೋದು ಚೈನ್. ಅದಕ್ಕೆ ಮತ್ತೆ ಇನ್ನೊಂದು 5 ಗ್ರಾಮ್ ಜಾಸ್ತಿ ಹಾಕಿ ಮಾಡ್ತಿರೋದು ಅಷ್ಟೇ. ಹಂಗಾಗಿ ಇದೇನು ತೊಂದರೆ ಇಲ್ಲ. ನಮ್ಮ ಅಂಗಡಿ ಬಂದು KR-ಪುರ ಮತ್ತೆ ಚಿಂತಾಮಣಿ 2 ಕಡೆ ಅಂಗಡಿ ಇದೆ. ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಬಂದು ಆರ್ಡರ್ ಮಾಡಿ. ಇದು ವಿಷಯ ಅಷ್ಟೇ. ಒಂದು ವಾರ 10 ದಿನ ವೆಯ್ಟ್ ಮಾಡಿ. ಚಿನ್ನದ ರೇಟು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ನೋಡ್ಕೊಂಡು, ಏನಾದ್ರೂ ಪರವಾಗಿಲ್ಲ, ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಆದ್ರೂ ಪರವಾಗಿಲ್ಲ. ನಾನು ಹೇಳೋದು ಅದು ಸಮಸ್ಯೆ ಎಲ್ಲ ಆಗ್ತಿರೋದು. ಒಂದು ರೇಟ್ ಇವತ್ತು ರೇಟ್ ಇದೆ ಚಿನ್ನ ಅಂತಂದ್ರೆ ಅದು ಮಿನಿಮಮ್ ಒಂದು ವಾರಕ್ಕೂ 10 ದಿನಕ್ಕೂ ಚೇಂಜ್ ಆದ್ರೆ ಪರವಾಗಿಲ್ಲ. ಆದ್ರೆ ಗಂಟೆಗೂ ದಿನಕ್ಕೂ ಚೇಂಜ್ ಆಗ್ತಿದ್ರೆ ಇದು ಎಲ್ರಿಗೂ ತೊಂದರೆ ಆಗುತ್ತೆ. ಸಡನ್ ಆಗಿ ಏನಾದ್ರು ರೇಟ್ ಡೌನ್ ಆಯ್ತು ಅನ್ಕೊಳ್ಳಿ, ತುಂಬಾ ತೊಂದರೆ ಆಗುತ್ತೆ. ಹಂಗಾಗಿ
ಬೇಡ, ರಿಸ್ಕ್ ಇಟ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ರಿಸ್ಕ್ ತಗೊಳ್ತಿಲ್ಲ. ಯಾಕಂದರೆ ಆರ್ಡ್ರ್ ತೊಗೊಳ್ಬೋದು, ಕೊಟ್ಬಿಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಆದರೆ ಯಾಕೆ ಸುಮ್ಮನೆ ರಿಸ್ಕು, ನಿಮಗೂ ರಿಸ್ಕು ನನಗೂ ರಿಸ್ಕು, ಆ ಥರ ಬೇಡ ಅಂತೇಳಿ ಒಂದು ವಾರ 10 ದಿನ ವೆಯ್ಟ್ ಮಾಡಿ ನಿಮ್ಮ ಹತ್ರ ಹಳೆ ಚಿನ್ನ ಏನಿದ್ರೆ ಬಂದು ಮಾರೋದಿದ್ರೆ, ಬಾಧೆ ಇದೆ ಅಂತಂದರೆ ನಾನು ಹೇಳೋದೇ, ಏನಂದ್ರೆ ನಿಮ್ಗೆ ಏನಾದ್ರು ಕಷ್ಟ ಇದೆ ಬಂದಿದೆ ಅಂತಂದರೆ ಮಾರಿಬಿಡಿ. ಚಿನ್ನ ಒಳ್ಳೆ ರೇಟ್ ಇದೆ, ಏನೋ ಕಷ್ಟಗಳಿದೆ, EMI ಕಟ್ಕೊಳ್ತಿದ್ದೀವಿ ಅಂತ ಈ ಥರ ಏನಾದರೂ ನಿಮ್ಗೆ ಏನೋ ಸಮಸ್ಯೆ ಇದ್ದರೆ ಆರಾಮಾಗಿ ಚಿನ್ನ ಮಾರಿಬಿಟ್ಟು ನೆಮ್ಮದಿಯಾಗಿ ಇದ್ಬಿಡಿ. ಮತ್ತೆ ರೇಟ್ ರೈಸ್ ಆಗಿದ್ರೆ ಆಗುತ್ತೆ, ಮತ್ತೆ ತಗೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ರೇಟಲ್ಲಿ ನಿಮ್ಗೆ ಏನಾದರೂ ಕಷ್ಟ ಇದೆ ಅಂತಂದರೆ, ಎಲ್ಲೋ ಸಾಲ ಮಾಡಿದ್ದೀವಿ ಅವ್ರು ಕೊಡಬೇಕಾಗಿತ್ತು ಅಂದರೆ ಇದು ಒಳ್ಳೆ ಚಾನ್ಸ್ ಚಿನ್ನ ಮಾರಲಿಕ್ಕೆ. ನಿಮಗೆ ಅವತ್ತು ಮೇಕಿಂಗ್ ಚಾರ್ಜ್ ಎಲ್ಲ ಹಾಕಿದ್ರು, ಎಷ್ಟೇ ಹಾಕಿದ್ರು ಏನು ಹಾಕಿದ್ರು ಕೂಡ ಇವಾಗ ಮಾರಿದ್ರು ಕೂಡ ನಿಮ್ಗೆ ಅಷ್ಟು ಅಮೌಂಟ್ ಬರುತ್ತೆ. ಆರಾಮಾಗಿ ಮಾರಿ ಮತ್ತೆ ಬೇಕಾದ್ರೆ ಮಾಡಿಸೋಣ. ಇದು ವಿಷಯ. ಮಾರಿ ಅಂತ ಹೇಳ್ತಿರೋದು ನಾನು ತಪ್ಪು ಉದ್ದೇಶವಾಗಿ ಅನ್ಕೋಬೇಡಿ ನಿಮಗೆ. ನಾನು ಯಾಕಂದರೆ ಈ ಕೆಲಸ ನಾನು ಕೂಡ ಮಾಡಿದ್ದೀನಿ. ಇವಾಗ ನನಗೇನಾದರೂ ಪ್ರಾಬ್ಲಮ್ ಇದ್ದಾಗ ನಾನು ಚಿನ್ನನೇ ಮಾರಿಬಿಡ್ತೀನಿ ಹೊರತು ನಾನು ಮತ್ತೆ ಅದನ್ನು ಇಟ್ಕೊಂಡು ಕಷ್ಟ ಬಿದ್ದುಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ನಮ್ಮ ಹತ್ರ ಇರೋದನ್ನು ಮಾರಿಬಿಟ್ರೂ ಪರವಾಗಿಲ್ಲ, ಮತ್ತೆ ತಗೋಬೋದು ಆರಾಮಾಗಿ. ಸಾಲ ಇದೆ, EMIಗಳಿದೆ ಅಂತ ಈ ಥರ ಏನಾದರೂ ಇರೋರು ಆರಾಮಾಗಿ ಮಾರಬೇಡಿ, ಏನೂ ಬಾಧೆ ಬೀಳಬೇಡಿ. ಆರಾಮಾಗಿ ಮಾರಿಬಿಟ್ಟು ನೆಮ್ಮದಿಯಾಗಿರಿ. ರೇಟ್ ಡೌನ್ ಆಗುತ್ತೆ, ರೈಸ್ ಆಗುತ್ತೆ, ಒಂದು 2-3 ತಿಂಗಳು ನೀವು ನೆಮ್ಮದಿಯಾಗಿ ಇದ್ಬಿಡಿ. ಮತ್ತೆ ನೀವು ನೋಡ್ಕೊಳ್ಳೋಣ. ಆರ್ಡರ್ ಕೊಡೋದು ಮಾತ್ರ ಒಂದು 10 ದಿನ ವೆಯ್ಟ್ ಮಾಡಿ. ತಗೊಳ್ಳೋ ಅಂತ ಈ ಥರ ಐಡಿಯಾ ಇದ್ದಾಗ ಮಾತ್ರ ಪ್ಯೂರ್ ಗೋಲ್ಡ್ ತೆಗೆದಿಟ್ಕೊಳ್ಳೋಕ್ಕೆ ಯೋಚನೆ ಮಾಡಿ. ಜ್ಯುವೆಲ್ರಿ ಮಾಡಿಸೋಕ್ಕೆ ಮಾತ್ರ ಹೋಗ್ಬೇಡಿ ಸದ್ಯಕ್ಕೆ. ಇದು ವಿಷಯ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಅನಿಸಿದರೆ ಕಾಮೆಂಟ್ ಮಾಡಿ. ಮತ್ತು ಫೀಡ್ಬ್ಯಾಕ್ ಕೊಡಿ, ಏನಾದರೂ ಫೀಡ್ಬ್ಯಾಕ್ ಕೊಡಿ. ಏನು ಅನಿಸ್ತಿದೆ ನಿಮಗೆ ವಿಡಿಯೋ ನೋಡಿ, ಎಷ್ಟು ದಿನದಿಂದ ವಿಡಿಯೋ ಮಾಡಿದ್ದೀನಿ, ನನ್ನ ಬಗ್ಗೆ ಏನೋ ಒಂದು ಅನಿಸಿರುತ್ತಲ್ಲ ನಿಮಗೆ, ಅದನ್ನು ಫೀಡ್ಬ್ಯಾಕ್ ಕೊಡೋಕ್ಕೆ ಕಾಮೆಂಟ್ ಮಾಡಿ. ಮತ್ತು ಜ್ಯುವೆಲ್ರಿ ಬೇಕು ಅಂದರೆ, ಇಂಥದ್ದೇ ಜ್ಯುವೆಲ್ರಿ ಬೇಕು ಅಂದರೆ ಮಾತ್ರನೇ ಕಾಲ್ ಮಾಡಿ. ಯಾಕಂದರೆ ತುಂಬ ಜನ ಕಾಲ್ ಮಾಡ್ತಾರೆ, ಇದೆಷ್ಟಾಗುತ್ತೆ ಅಂತ ಕೇಳ್ತಾರೆ. ಆ ಥರ ಕೇಳಬೇಡಿ. ನಾನು ಹೇಳೋದು ನೀವು ಒಂದು ಫಿಕ್ಸ್ ಆಗಿಬಿಡಿ, ನನಗೆ ಇದು ಬೇಕು, ಅದು 5 ಗ್ರಾಮ್ ಆಗುತ್ತೋ 10 ಗ್ರಾಮ್ ಆಗುತ್ತೋ ಬೇಡ, ವಿಷಯನೇ ಬೇಡ. ನೀವು ಜ್ಯುವೆಲ್ರಿ ಇಷ್ಟಪಟ್ಟಿರೋದು ಮಾಡಿಸ್ಕೊಳ್ಳಿ ಅಷ್ಟೇ, ಯಾವತ್ತೂ ಅಷ್ಟೇ. ಇದು ನಾನು ಹೇಳೋದು. ಮತ್ತೆ ಅಷ್ಟೇ. ಕಂಪಲ್ಸರಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು, ಬಾಯ್. ಇದು ಚೈನ್ ಬಗ್ಗೆ ಕೊನೆಯಲ್ಲಿ ವಿಡಿಯೋದಲ್ಲಿ ಇವಾಗ ತೋರಿಸ್ತೀನಿ, ನೋಡಿ. ಈ ಥರ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತು ಈಗ ನೀವು ಮಂಗಲ ಚೈನ್ ನೋಡ್ಬೋದು. ಏನಂದರೆ ಇದು 8+1 ಅಂತ, ಅಂದರೆ ಇದು 8 ಇರುತ್ತೆ, ಇದು +1 ಬಲ್ಪ್ ಇರುತ್ತೆ. ಈ ಥರ ನಿಮ್ಗೆ ಏನಾದರೂ ಈ ಥರ ಬೇಕು ಅಂದರೆ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಫೋಟೋನ ಇಲ್ಲ ವೀಡಿಯೋನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ಅಷ್ಟೇ ವಿಷಯ. ಇದು ಏನಿಲ್ಲ, ಇದು 45 ಗ್ರಾಮ್ ತೂಕ ಇದೆ. ನೀವು ಅಷ್ಟೇ, ಎಷ್ಟಾದರೆ ಅಷ್ಟು ಮಂಗಲದ ಚೈನ್ನ ಒಂದು 50 ಗ್ರಾಮು, ಮಿನಿಮಮ್ 35 ಗ್ರಾಮ್ ಮೇಲೇನೆ ಇವರೇ, 35 ಗ್ರಾಮ್ ಮೇಲೇನೆ ಮಾಡಿಸ್ಕೊಳ್ಳಿ. ಮಂಗಲ ಚೈನ್ ಅಂದರೆ ಯಾವತ್ತೂ ಅಷ್ಟೇ 35ರಿಂದ 50 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ವಿಷಯ. ನಾನು ಪಟ್ ಅಂತ ಹೇಳಿಬಿಡ್ತಿದ್ದೀನಿ, ಯಾಕಂದರೆ ತುಂಬ ಟೈಮ್ ಇಲ್ಲ ಯಾವುದಕ್ಕೂ. ಓಡಬೇಕು, ಅಲ್ಲಿ ಕಸ್ಟಮರ್ ಹತ್ರ ಹೋಗ್ಬೇಕಾಗುತ್ತೆ, ಒಬ್ರು ಕರೆದಿರ್ತಾರೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಇನ್ನು ಕೆಲವರು ಅಂಗಡಿಗೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿ ಹೋಗಿರ್ತೀನಿ, ಇಲ್ಲ ಅಂಗಡಿಯಲ್ಲೋ ಯಾರಾದರೂ ಒಬ್ರು ಬಂದಿರ್ತಾರೆ, ಈ ಥರ ಆಗುತ್ತಿರುತ್ತೆ. ಇದು ವಿಷಯ.